ನೋಡಿ, ಒಂದೇ ಪಿನ್ ಯೂಸ್ ಮಾಡಿಕೊಂಡು ಈ ಸೀರೆನ ಹೇಗೆ ಉಡ್ಸೋದು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನೋಡಿ, ಮುದ್ದು ಗೊಂಬೆಗೆ ಸೀರೆ ಹೇಗೆ ಉಡ್ಸೋದು ಅಂತ ತೋರಿಸೋಣ ಅಂತ. ನೋಡಿ, ದೊಡ್ಡ ಸೀರೆನೇ ನಾನು ಬೇಗ ಒಂದು ಟಿಪ್ಸಿಂದ ಹೇಗೆ ಉಡ್ಸಿದ್ದೀನಿ ಅವಳಿಗೆ. ನನ್ನ ಮಗಳು ಪದೇ ಪದೇ ಮಮ್ಮಿ ಸೀರೆ ಉಡಿಸು, ಮಮ್ಮಿ ಸೀರೆ ಉಡಿಸು ಅಂತ ಇರ್ತಾಳೆ. ಅದಕ್ಕೆ ಉಡಿಸ್ತಾ ಇದ್ದೆ. ಹಾಗೆ ಹೇಗೆ ಉಡಿಸೋದು ಅಂತ ವಿಡಿಯೋ ಮಾಡಿದೆ. ಹೇಗೆ ಕಾಣಿಸ್ತಿದ್ದಾಳೆ ನನ್ನ ಮಗಳು? ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಈಗ ಹೇಗೆ ಸೀರೆ ಉಡಿಸೋದು ಅಂತ ತೋರಿಸ್ತೀನಿ ಚಿಕ್ಕ ಮಕ್ಕಳಿಗೆ. ನೋಡಿ, ಲೆಗ್ಗಿನ್ಸ್ ಹಾಕಿ ಈ ಥರ ಇದು ಹಾಕ್ಬಿಟ್ಟು ಅವಳಿಗೆ ಒಂದು ನಾಟ್ ಕಟ್ಟಿದ್ದೀನಿ. ಈ ಸೀರೆನ ನಾನು ಮೊನ್ನೆ ಅವಳಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ಆದಾಗ ಉಡಿಸಿದ್ದು, ಅದನ್ನೇ ತೋರಿಸ್ತೀನಿ. ಬೈ ನೋಡಿ, ಎಷ್ಟು ಬೇಕು ನಮಗೆ ಲೆಂತಿ ಅಷ್ಟನ್ನು ಶಾರ್ಟ್ಸಲ್ಲೆಲ್ಲ ಹಾಕಿದ್ದೆ ನಾನು ಇವಳಿಗೆ. ಕಿತ್ತೂರು ರಾಣಿ ಚೆನ್ನಮ್ಮ ಮಾಡಿ ಅದು ಕಚ್ಚೆ ಥರ ಹಾಕಿದ್ದು ಧೋತಿ ಸೀರೆ ಥರ. ಈಗ ಇದನ್ನ ನಾರ್ಮಲ್ ಸೀರೆ ಹೇಗೆ ಉಡಿಸ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ 2 ಟಿಪ್ಸು ಬರುತ್ತೆ. ಒಂದೇ ಒಂದು ಟಿಪ್ಸನ್ನು ಯೂಸ್ ಮಾಡಿದ್ರೆ ಒಂದು 5 ನಿಮಿಷದಲ್ಲಿ ನಾವು ಉಡಿಸ್ಬೋದು. ಮೊದಲೇ ಇವಾಗಿನ ಮಕ್ಕಳು, ನಮಗೆ ಸೀರೆ ಉಟ್ಕೊಳ್ಳೋದು ಬೇಡ, ಬಟ್ ಅವ್ರಿಗೆ ಸೀರೆ ಅಂದರೆ ತುಂಬ ಇಷ್ಟ. ನನ್ನ ಮಗಳಂತೂ ಯಾವಾಗಲೂ ಕೇಳ್ತಾ ಇರ್ತಾಳೆ, ಮಮ್ಮಿ ಸೀರೆ ಉಡಿಸು, ಮಮ್ಮಿ ಸೀರೆ ಉಡಿಸು ಅಂತ. ಹಾಗಾಗಿ ಅವಳು ಇವತ್ತು ಉಡ್ಸಂತ ಇದ್ದರು. ಅದಕ್ಕೆ ನಾನು ನಿಮಗೆ ಹೆಂಗೋ ಒಂದು ವಿಡಿಯೋ ಮಾಡಿ ಹಾಕಿದ್ರೆ ಆಯಿತು. ಎಲ್ಲರೂ ಮನೇಲಿ ಮಕ್ಕಳು ಇದ್ದೇ ಇರ್ತಾರೆ ಅಲ್ವಾ, ಬೇಕಾಗತ್ತೆ ಅಂತ ಮಾಡ್ತಾಯಿದ್ದೀನಿ. ಇವಾಗ ಸೆರಗು ಎಷ್ಟು ಉದ್ದ ಬೇಕು ನೋಡಿಕೊಂಡು ನೋಡಿ, ಜಾಸ್ತಿ ಉದ್ದ ಇದೆ, ಸ್ವಲ್ಪ ಕಡಿಮೆ. ಈಗ ಇದನ್ನು ನೀರಿಗೆ ಮಾಡಿ ಹಾಕೊಳ್ಳೋದು. ಹಿಂದೆ ಸರಿಯಪ್ಪ. ನೋಡಿ, ಎಷ್ಟು ಲೆಂತ್ ಬೇಕಷ್ಟನ್ನು ತಗೊಂಡು ಹಾಕಿ ಪಿನ್ ಹಾಕ್ತಾ ಇದ್ದೀನಿ. ಇವಾಗ ನೋಡಿ, ಈಗ ಅವಳಿಗೆ ಸೆರಗು ಹಾಕ್ಕೊಂಡು ನಾವೇನು ಫೋಲ್ಡ್ ಮಾಡ್ಕೊಂಡಿರ್ತೀವಲ್ವ ಅದನ್ನು ಕರೆಕ್ಟಾಗಿ ಮಾಡ್ಕೊಂಡು ನೀರಿಗೆ ಮಾಡ್ಕೊಂಡು ಹೋಗಬೇಕು. ಎರಡನ್ನ ಕೂಡಿಸ್ಬಿಟ್ಟು ಮಾಡಬೇಕು. ಆಗ ನೀರಿಗೆ ಜಾಸ್ತಿ ಆಗಲ್ಲ, ಮಕ್ಕಳಿಗೆ ಅದು ಉದ್ಕೊಂಡಿರೋ ಥರ ಅನಿಸಲ್ಲ. ಹಾಗಾಗಿ ಏನಪ್ಪ ಇವಾಗೇನು ರೆಡಿಮೇಡ್ ಸೀರೆಗಳು ತಂದು ಹಾಕ್ಬೋದು ಅಂತ ಅನ್ಕೋಬೋದು, ಬಟ್ ನಾವು ಮಕ್ಕಳನ್ನ ನಿಲ್ಲಿಸಿ ಉಡಿಸಿ ಮಾಡೋದ್ರಲ್ಲಿ ಸಿಗೋ ಖುಷಿ ರೆಡಿಮೇಡಲ್ಲಿ ತಂದು ಹಾಕಿದ್ರೆ ಸಿಗಲ್ಲ ಅಲ್ವಾ. ನನಗೆ ಇಷ್ಟ ನನ್ನ ಮಗಳಿಗೆ ಸೀರೆ ಉಡ್ಸೋಕ್ಕೆ, ಅವಳಿಗೂ ಇಷ್ಟ. ಪದೇ ಪದೇ ಮಮ್ಮಿ ಸೀರೆ ಉಡಿಸು, ಮಮ್ಮಿ ಸೀರೆ ಉಡಿಸು ಅಂತ ಇರ್ತಾರೆ. ನೋಡಿ, ಈಗ ನೀರಿಗೆ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಕರೆಕ್ಟಾಗಿ ಇದು ಮಾಡಿಕೊಂಡು ಅದು ಫೋಲ್ಡ್ ಮಾಡಿರ್ತೀವಿ, ಊದ್ಕೊಂಡಿರುತ್ತೆ.
ಇವಾಗ ಇದೇನಿರುತ್ತೆ ಅಲ್ವಾ, ನೋಡಿ ನಮ್ಮ ಪುಟ್ಟ ಪುಟ್ಟ ಗೌರಿಗೆ ಸೀರೆ ಉಡ್ಸಾಯ್ತು. ಎಷ್ಟು ಬೇಗ ಉಡಿಸ್ಬೋದು ಅಲ್ವಾ. ತಿರ್ಗಮ್ಮ ನೋಡಿ ಈ ಕಡೆ ಹೋಗು. ಸಿಂಪಲಾಗಿ ಮೇಕಪ್ ಮಾಡಿದ್ರೆ ನಮ್ಮ ಸುಂದರಿ ರೆಡಿ. ನೋಡಿ ಹೇಗೆ ಕಾಣಿಸ್ತಿದ್ದಾಳೆ, ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.